ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ವಿಷ್ಣು ಸಾಯಿ ಗ್ರೂಪ್ಸ್ ಕ್ಯಾಟರ್ಸ್ ಕಡೆಯಿಂದ 50 kg ತಲೆ ಮಟನ್ ಗೊಜ್ಜು ಮಾಡ್ತಾ ಇದಾರೆ. ಈಗ ಬನ್ನಿ ನೋಡೋಣ ಇವರು ತಲೆ ಮಟನ್ ಗೊಜ್ಜು ಇವರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ, ಈಗ ತಲೆ ಮಾಂಸ ಗೊಜ್ಜು ಮಾಡೋದಕ್ಕೆ ನೋಡಿ ಈರುಳ್ಳಿ ಹಾಕೊಂಡು ಚಕ್ಕೆ ಲವಂಗ ನೋಡಿ ಚಕ್ಕೆ ಲವಂಗ ಅಷ್ಟೇ ಅಣ್ಣ. ಚಕ್ಕೆ ಲವಂಗ ಈರುಳ್ಳಿ ಮತ್ತೆ ಟೊಮೊಟೊ ಒಂದು ಅರ್ಧ kg ಟೊಮೊಟೊ ಹಾಕೊಂಡಿದ್ದಾರೆ. ಎಷ್ಟು ತಲೆ ಮಾಂಸ? 50 kg. ನೋಡಿ, ಇದ್ರಿಗೆ ಇವಾಗ ಪ್ರೆಸೆಂಟ್ 50 kg ಬಂದಿದೆ. 50 kg ಆಗ್ತಾ ಇದಾರೆ. ಟೋಟಲ್ ತಲೆ ಮಾಂಸ ಬರ್ತಾ ಇರೋದು 500 kg ಬರ್ತಾ ಇದೆ. ನೋಡಿ, ಇದರಲ್ಲಿ ಒಂದಿಡಿ ಪುದೀನ ಹಾಕೊಂಡಿದ್ದಾರೆ. ಇದರಲ್ಲಿ 3 ಹಾಕೊಂಡಿದ್ರಣ್ಣ. ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಪೇಸ್ಟ್ ಮತ್ತೆ ಹಸಿಮೆಣಸಿನಕಾಯಿ ಪೇಸ್ಟ್, ಈ 3 ಹಾಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ, ಅದರಲ್ಲೇ ಈಗ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದಾರೆ. ಒಂದು 2 ಸೌಟು ಬ್ಲ್ಯಾಕ್ ಪೆಪ್ಪರ್ ಪೌಡ್ರು. ನೋಡಿ, ಆಗ ಇದರಲ್ಲೇ ನೀರು ಹಾಕೊಂತ ಇದ್ದಾರೆ. ಇಲ್ಲಾಂದ್ರೆ ಕೆಳಗಡೆ ತಳ ಅಂಟುತ್ತೆ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕೊಂಡು ಫ್ರೈ ಮಾಡ್ತಾರೆ. ನೋಡಿ, ಅದರಲ್ಲಿ ಅರಿಶಿನ ಪುಡಿ ಹಾಕೊಂತ ಇದ್ದಾರೆ. ನೋಡಿ, ಒಂದು 4 ರಿಂದ 5 ಟೀ ಸ್ಪೂನು ಅರಿಶಿನ ಪುಡಿ. ನೋಡಿ, ಈಗ ಉಪ್ಪು ಹಾಕೊಂತ ಇದ್ದಾರೆ, ಕಲ್ಲುಪ್ಪು. ಈಗ ನೋಡಿ, ಧನಿಯಾ ಪುಡಿ ಹಾಕೊಂತ ಇದ್ದಾರೆ. ಇದೊಂದು 3/4 1 kg ಅಷ್ಟು ಧನಿಯಾ ಪುಡಿ ಹಾಕೊಂಡಿದ್ದಾರೆ. ಈಗ ನೋಡಿ, ತಲೆ ಮಾಂಸ ಹಾಕೊಂತ ಇದ್ದಾರೆ. ನೋಡಿ, ಈಗ ಖಾರದ ಪುಡಿ ಹಾಕೊಂತ ಇದ್ದಾರೆ, ಚಿಲ್ಲಿ ಪೌಡರು. ನೋಡಿ, 1.5 ಸೌಟು ಚಿಲ್ಲಿ ಪೌಡರ್ ಹಾಕೊಂಡಿದ್ದಾರೆ. ಇದು ನಾಟಿ ಚಿಲ್ಲಿ ಪೌಡ್ರು. ನೋಡಿ, ಇನ್ನೊಂದು ಸ್ವಲ್ಪ ತಲೆ ಮಾಂಸ. ಟೋಟಲ್ 50 kg ತಲೆ ಮಾಂಸ ಆಗ್ತಾ ಇದೆ. ಇನ್ನ ಇದೆಯಣ್ಣ? ಅಷ್ಟೇನಾ? ನೋಡಿ, ಟೋಟಲ್ 50 kg ಹಾಕೊಂಡಿದ್ದಾರೆ. 40 ರಿಂದ 50 kg ಇದೆ. ಸ್ನೇಹಿತರೆ, ನೋಡಿ, ತಲೆ ಮಾಂಸ ರೆಡಿ ಆಗಿದೆ. ಇದನ್ನ ಒಂದು 40-45 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾರೆ. ಬೇಯಿಸ್ಕೊಂಡಿದ್ದಾದ್ಮೇಲೆ ಈಗ ದಮ್ ಹಾಕೊಂಡಿದ್ದಾರೆ. ನೋಡಿ, ಕೆಳಗಡೆ ಇರೋ ಸ್ಟವ್ ತೆಗೆದ್ಬಿಟ್ಟು ಕೆಳಗಡೆ ಕೆಂಡ ಹಾಕ್ಬಿಟ್ಟು ಈಗ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದಾರೆ. ನೋಡಿ, ತಲೆ ಮಾಂಸ ರೆಡಿ ಆಗಿದೆ. ಸ್ನೇಹಿತರೆ, ನೋಡಿದ್ರಲ್ಲ, ಒಂದು ವಿಷ್ಣು ಸಾಯಿ ಗ್ರೂಪ್ಸ್ ಕ್ಯಾಟರ್ಸ್ ಕಡೆಯಿಂದ ತಲೆ ಮಾಂಸ ಗೊಜ್ಜು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು. ಇದಂತೂ ತುಂಬಾನೇ ಚೆನ್ನಾಗಿತ್ತು. ನೋಡಿ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.